ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಗ್ರೂಪ್ ಪ್ಲಾನ್ಸ್ ನ್ಯೂ ಐಫೋನ್ ಫ್ಯಾಕ್ಟರಿ ಇನ್ ಇಂಡಿಯಾ. ಟಾಟಾ ಗ್ರೂಪ್ ಅವರು ಇಂಡಿಯಾಸ್ ಬಿಗ್ಗೆಸ್ಟ್ ಐಫೋನ್ ಅಸೆಂಬ್ಲಿ ಪ್ಲಾಂಟನ್ನು ಲಾಂಚ್ ಮಾಡಬೇಕಂತಿದ್ದಾರೆ, ಸೆಟಪ್ ಮಾಡಬೇಕಂತಿದ್ದಾರೆ, ಸೊ ದ್ಯಾಟ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಜಾಸ್ತಿ ಆಗಲಿ ಅಂತ. ಟಾಟಾ ಈ ಫ್ಯಾಕ್ಟ್ರಿಯನ್ನು ಹೊಸೂರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ 20 ಅಸೆಂಬ್ಲಿ ಲೈನ್ ಇರುತ್ತೆ. 50,000 ವರ್ಕರ್ಸು 2 ವರ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿ ಅಪ್ರಾಕ್ಸಿಮೇಟ್ ಆಗಿ 12ರಿಂದ 18 ತಿಂಗಳಲ್ಲಿ ಆಪ್ರೇಷನ್ ಆಗಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಿಂದ ಆ್ಯಪಲ್ ಅವರ ಸಪ್ಲೈ ಇನ್ನೂ ಜಾಸ್ತಿ ಆಗೈತೆ ಇಂಡಿಯಾದಲ್ಲಿ. ಹಾಗೂ ಅದರಿಂದ ಅವರಿಗೆ ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗೋದು, ಎಸ್ಪೆಷಲಿ ಚೈನಾ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ. ಆಲ್ರೆಡಿ ಟಾಟಾ ಒಂದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಅಕ್ವೈರ್ ಮಾಡಿದ್ರು ಕರ್ನಾಟಕದಲ್ಲಿ, ವಿಸ್ಟ್ರಾನ್ ಕಾರ್ಪೊರೇಷನ್ ಅಂತ. ಅಲ್ಲಿ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಐಫೋನ್ಸದು. ಹಾಗೂ ಟಾಟಾ 100 ರೀಟೇಲ್ ಸ್ಟೋರ್ಸು ಓಪನ್ ಮಾಡಬೇಕಂತಿದ್ದಾರೆ ಆ್ಯಪಲ್ ಪ್ರಾಡಕ್ಟ್ಸನ್ನು ಮಾತ್ರ ಸೇಲ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 2, LIC ರೀಕ್ಲೇಮ್ಸ್ ₹5 lakh crore ಮಾರ್ಕೆಟ್ ಕ್ಯಾಪ್. ನಿನ್ನೆ LIC ಮಾರ್ಕೆಟ್ ಕ್ಯಾಪು 5 ಲಕ್ಷ ಕೋಟಿ ಕ್ರಾಸ್ ಆಯಿತು. ಹಾಗೂ ಲಾಸ್ಟ್ 2 ವೀಕ್ಸಲ್ಲೇ LIC ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 27% ಮೇಲಾಗಿದೆ. ರೀಸೆಂಟಾಗಿ 52 ವೀಕ್ ಹೈನೂ ಟಚ್ ಆಗಿತ್ತು, ಅಪ್ರಾಕ್ಸಿಮೇಟ್ಲಿ ₹800 ವರೆಗೂ ಹೋಗಿ ಇವತ್ತು ಸ್ವಲ್ಪ ಬಿದ್ದಿದೆ. LIC IPO ಇನ್ವೆಸ್ಟರ್ಸ್ ಎಲ್ಲ ಖುಷಿಯಾಗಿರಬೇಕು. ಯಾಕಂದರೆ 1.5 ವರ್ಷ ಆದಮೇಲೆ ಅವರ IPO ಪ್ರೈಸ್ ಹತ್ರ ಬರ್ತಾ ಇದೆ. IPO ಅಲ್ಲಿ ₹904 ರೀಟೇಲ್ ಇನ್ವೆಸ್ಟರ್ಸಿಗೆ ಕೊಟ್ಟಿದ್ರು. ಅದಾದಮೇಲೆ ಆ ಪ್ರೈಸು ಯಾವತ್ತೂ ಬಂದಿರಲಿಲ್ಲ. ಈಗ ಸ್ವಲ್ಪ ಹತ್ತಿರ ಬರ್ತಾ ಇದೆ, ಲಾಸು ಕಮ್ಮಿ ಆಗಿದೆ. ಇವತ್ತು LIC ಶೇರ್ಸು 1.6% ಬಿದ್ದಿದೆ. ಹಾಗೂ ಅದಕ್ಕೋಸ್ಕರ ಮಾರ್ಕೆಟ್ ಕ್ಯಾಪು 5 ಲಕ್ಷ ಕೋಟಿಗಿಂತ ಕೆಳಗೆ ಬಿದ್ದು 4.89 lakh crores ಇದೆ. ಲಾಸ್ಟ್ 2 ವೀಕ್ಸಲ್ಲಿ LIC ಯಾಕೆ ರ್ಯಾಲಿ ಆಗ್ತಾ ಇದೆ ಅಂದರೆ, ರೀಸೆಂಟಾಗಿ ಒಂದು ಹೊಸ ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಅದರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಒಳ್ಳೆ ಸೇಲ್ಸ್ ಆಗುತ್ತೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 3, QIP ಫಂಡ್ಸ್ ಅಟ್ 3-year high of ₹42,000 crores. ಫಂಡ್ ರೇಸಿಂಗ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟು ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಂದ ಕಂಪ್ನೀಸು ದುಡ್ಡನ್ನು ರೇಸ್ ಮಾಡಲಿಕ್ಕೆ QIP ಅಂತ ಕರೀತಾರೆ. ಅದು 40 ಮಂತ್ ಹೈಯಲ್ಲಿದೆ ಸದ್ಯಕ್ಕೆ ನವಂಬರ್ 2023ಯಲ್ಲಿ. ಹಾಗೂ ಲಿಸ್ಟೆಡ್ ಕಂಪ್ನೀಸ್ ನವಂಬರ್ 2023ಯಲ್ಲಿ 12,150 crores ಕಲೆಕ್ಟ್ ಆಗಿದೆ, ಹೈಯೆಸ್ಟ್ ಸಿನ್ಸ್ ಆಗಸ್ಟ್ 2020. 2023ರಲ್ಲಿ ಟೋಟಲು 42,000 crores ಕಲೆಕ್ಟ್ ಆಗಿದೆ. ಹಾಗೂ ಟೋಟ್ಲಿ 35 ಕಂಪ್ನಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮುಖಾಂತರ ಅವ್ರ ದುಡ್ಡು ಕಂಪ್ನಿಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಲಾರ್ಜೆಸ್ಟ್ ಅಮೌಂಟ್ ಸಿನ್ಸ್ 2020. 70% ಇದೇನು QIP ದುಡ್ಡು ಅದು ಬ್ಯಾಂಕಿಂಗ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನೀಸ್ಗೆ ತಗೊಂಡಿದ್ದಾರೆ. ಬಜಾಜ್ ಫೈನಾನ್ಸು ಬಿಗ್ಗೆಸ್ಟ್ QIP ಮಾಡಿದ್ದಾರೆ, 8,800 crores. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 5,000 crores, ಬ್ಯಾಂಕ್ ಆಫ್ ಇಂಡಿಯಾ 4,500 crores, ಚೋಳಮಂಡಲಂ ಇನ್ವೆಸ್ಟ್ಮೆಂಟು 4,000 crores, ಫೆಡರಲ್ ಬ್ಯಾಂಕು 3,040 ಕೋಟಿ, IDFC ಫಸ್ಟ್ ಬ್ಯಾಂಕ್ 3,000 ಕೋಟಿ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ 1,750 crores, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1,000 crores, ಸುಜ್ಲಾನ್ ಎನರ್ಜಿ 2,000 crores, ಶೀಲಾ ಫೋಮು 1,200 ಕೋಟಿ, ಹಾಗೂ ಅಪಾರ್ ಇಂಡಸ್ಟ್ರೀಸ್, ಬ್ಲೂ ಸ್ಟಾರ್ ಹಾಗೂ ರಾಮಕೃಷ್ಣ ಫೋರ್ಜಿಂಗ್ಸು ಇವರು 1,000 crore ಈಚು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಂದ ದುಡ್ಡು ತಗೊಂಡಿದ್ದಾರೆ ಅವರ ಬಿಸ್ನೆಸ್ಗೋಸ್ಕರ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. IT ಹಾಗೂ ಮೀಡಿಯಾ ಸೆಕ್ಟರ್ ಬಿಟ್ಟು ಬೇರೆ ಎಲ್ಲ ಸೆಕ್ಟರ್ಸು ಚೆನ್ನಾಗಿ ಮಾಡ್ತಾ ಇದೆ. IT ಮತ್ತು ಮೀಡಿಯಾ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಓವರಾಲ್ ಇಂಡೆಕ್ಸನ್ನು. ಹಾಗೂ ಬೇರೆ ಎಲ್ಲ ಸೆಕ್ಟರ್ಸು ಲೈಫ್ ಟೈಮ್ ಹೈ ಅಥವಾ ಲೈಫ್ ಟೈಮ್ ಹೈ ಹತ್ರ ಇದೆ. RBI ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದರು ಇಂಟ್ರೆಸ್ಟ್ ರೇಟ್ಸನ್ನು ನಾವು ಚೇಂಜ್ ಮಾಡ್ತಾ ಇಲ್ಲ ಅಂತ. ಅದರ ಬಗ್ಗೆ ಇವತ್ತು ಒಂದು ವಿಡಿಯೋ ಬರ್ತಾ ಇದೆ ಸಾಯಂಕಾಲ. ಹಾಗೂ SIP ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸಲ್ಲಿ ನವಂಬರ್ 2023ಯಲ್ಲಿ 17,073 crores ಕಲೆಕ್ಟ್ ಆಗಿದೆ. ಇದು ಒಂದು ಹೊಸ ಹೈ, ಯಾಕಂದರೆ ಲಾಸ್ಟ್ ಮಂತು ಅರೌಂಡ್ 16,900 crores ಕಲೆಕ್ಟ್ ಆಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 68 ಪಾಯಿಂಟ್ ಅಪ್ಪು 20,969 ಕ್ಲೋಸ್ ಆಯಿತು. ಸೆನ್ಸೆಕ್ಸು 304 ಪಾಯಿಂಟ್ ಅಪ್ಪು 69,826 ಕ್ಲೋಸ್ ಆಯಿತು. ತುಂಬ ವಾಲಿಟಿಲಿಟಿ ಇತ್ತು ಇವತ್ತು, ಯಾಕಂದರೆ ಹೈಯೆಸ್ಟಿಗೂ ಹೋಗಿತ್ತು, 21,000 ಮಾರ್ಕ್ ಇವತ್ತು ಕ್ರಾಸ್ ಆಯಿತು. ಹಾಗೂ ಮತ್ತೆ ಬಿದ್ದು 20,863ವರೆಗೂ ಬಿದ್ದಿತ್ತು. ಆದರೆ ಕ್ಲೋಸಿಂಗ್ ಟೈಮು ಆಲ್ಮೋಸ್ಟ್ ಇವತ್ತಿನ ಹೈ ಹತ್ರನೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HCL ಟೆಕ್ಕು 2.72% ಅಪ್ಪು, LTI ಮೈಂಟ್ರಿ 2.54% ಅಪ್ಪು, JSW ಸ್ಟೀಲ್ 2.47% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 2.25% ಡೌನು,
ITC 1.95% ಡೌನು, ಅದಾನಿ ಪೋರ್ಟ್ಸ್ 1.61% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಚೋಲಾ ಇನ್ವೆಸ್ಟ್ಮೆಂಟ್ 2.59% ಅಪ್, ಸಂವರ್ಧನ ಮದರ್ಸನ್ 1.77% ಅಪ್, HAL 1.63% ಅಪ್. ಟಾಪ್ ಲೂಸರ್ಸ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 5.61% ಡೌನು, ಅದಾನಿ ಗ್ರೀನ್ ಎನರ್ಜಿ 4.55% ಡೌನು, ಅದಾನಿ ವಿಲ್ಮಾರ್ 4.47% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 841 ಸ್ಟಾಕು, ಕಮ್ಮಿ ಆಗಿದ್ದು 1285 ಸ್ಟಾಕ್ಸು. ಸೊ 40% ಅಪ್ಪು, 60% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ನೇ 1564 ಕೋಟಿ ಸೇಲ್ಸ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 10 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6295 per ಗ್ರಾಮು, ಸಿಲ್ವರ್ 76 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.38 rupees, €1 89.84 rupees. Point number 8, stocks near 52-week high. L&T 3,430 52-week high, closing price 3,378. Titan 52-week high 3,647, closing 3,635. Tata Motors 728 52-week high, closing price 715. Point number 9, stocks near 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.07% ಡೌನು, ಜಪಾನ್ 1.7% ಡೌನು, ಜರ್ಮನಿ 0.44% ಅಪ್ಪು, ಫ್ರಾನ್ಸ್ 0.98% ಅಪ್ಪು, UK 0.55% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.37% ರ್ಯಾಲಿ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೀವು ಬ್ರೇಕಿಂಗ್ ನ್ಯೂಸ್ ದಿನ ನೋಡ್ತಾ ಇದ್ರೆ ಡೈಲಿ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ, ಅಥವಾ ರೆಗ್ಯುಲರ್ಲಿ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಸ್ವಲ್ಪ ಅಲ್ಲಿ ಮಿಸ್ ಆಗುತ್ತೆ, ಅಷ್ಟು ರೆಗ್ಯುಲರ್ ಆಗಿ ನಾನು ದಿನ ನೋಡೋದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.